ನಿನ್ನೆ ಸುರಿದ ಭಾರೀ ಮಳೆಯಿಂದಾಗಿ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿವೆ. ಅದರಲ್ಲೂ ಯಲಹಂಕ ಭಾಗದ ಜಕ್ಕೂರು ಬಳಿ ರೈಲ್ವೆ ಅಂಡರ್ ಪಾಸ್ ಇದೆ. ಈಗಲೂ ಕೂಡ ಅಲ್ಲಿ ನೀರು ತುಂಬಿಕೊಂಡಿರುವಂಥ ದೃಶ್ಯಾವಳಿಗಳಿರುವಂಥದ್ದು. ಅಲ್ಲಿ ಹರಸಾಸವನ್ನ ಈಗಲೂ ಕೂಡ ಅಲ್ಲಿ ದಾಟೋದಕ್ಕೆ ವಾಹನ ಸವಾರರು ಪರದಾಟ ಮಾಡ್ತಾ ಇದ್ದಾರೆ. ನಾನೀಗ ಆ ದೃಶ್ಯಾವಳಿಗಳನ್ನು ನಿಮ್ಗೆ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು, ಜಕ್ಕೂರು ಬಳಿ ಇರುವಂಥ ಈ ಒಂದು ರೈಲ್ವೆ ಅಂಡರ್ ಪಾಸ್ ಏನಿದೆ, ಇಲ್ಲಿ ಈಗಾಗಲೇ ಒಂದು ದ್ವಿಚಕ್ರ ವಾಹನದ ಸವಾರರು ಸಿಲುಕಿಕೊಂಡಿರುವಂಥದ್ದು. ಯಾಕಂದರೆ ಇಲ್ಲಿಂದ ಪಾಸ್ ಆಗೋಣ ಅಂತ ಬಂದಿದ್ದಾರೆ. ಆದರೆ ಇನ್ನೂ ಕೂಡ 3ರಿಂದ 4 ಅಡಿಯಷ್ಟು ನೀರು ತುಂಬಿಕೊಂಡಿದೆ. ಫುಲ್ ಕೆಸರುಮಯವಾಗಿದೆ. ಯಾಕಂದರೆ ಈ ಒಂದು ರೈಲ್ವೆ ಅಂಡರ್ ಪಾಸ್ ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ದಿಢೀರ್ 1 ಗಂಟೆಯಷ್ಟು ಮಳೆ ಬಂದರೆ ಸಾಕು, ಕಂಪ್ಲೀಟಾಗಿ ಈ ಒಂದು ಅಂಡರ್ ಪಾಸ್ ಕ್ಲೋಸ್ ಆಗುತ್ತೆ. ಯಾಕಂದರೆ ಜಕ್ಕೂರಿಂದ ಯಲಹಂಕ ಭಾಗದ ಕಡೆ ಹೋಗುವ ಜನರು ಇದನ್ನೇ ಬಳಸ್ತಾ ಇರ್ತಾರೆ. ಮೇಲ್ಸೇತುವೆಯನ್ನು ಮಾಡಬೇಕು ಅಂತ BBMP ಕಾಮಗಾರಿ ಸುಮಾರು ದಶಕದ ಹಿಂದೆ ಕೈಗೆತ್ತಿಕೊಂಡಿದ್ದು ಕೂಡ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ನೀವು ನೋಡ್ತಾ ಇರ್ಬೋದು, ವಾಹನ ಈ ಒಂದು ದ್ವಿಚಕ್ರ ವಾಹನ ಏನಿದೆ ಇದು ಸಿಲುಕಿಕೊಂಡಿತ್ತು. ಈಗ ಅದನ್ನು ಹೊರತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಅಂಡರ್ ಪಾಸ್ ಮೂಲಕ ಯಲಹಂಕ ಭಾಗಕ್ಕೆ ಹೋಗಬೇಕು ಅಂತ ಪ್ರಯತ್ನ ಪಟ್ಟಂತ ಒಂದು ಯುವತಿ ಈ ಒಂದು ಬೈಕ್ ಸಿಲುಕಿಕೊಂಡಿದ್ದು. ಇನ್ನೂ ಕೂಡ CN ಸುಧೀಂದ್ರ ಮೊಲ ಸಾಕಾಣಿಕೆಯಿಂದ ವರ್ಷಕ್ಕೆ 10 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅದನ್ನು ಎಳೆಯೋಕ್ಕೆ 4 ಜನ ಕೂಡ ಸಾಕಷ್ಟು ಹರಸಾಹಸ ಪಡ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ 1 ಗಂಟೆ ಮಳೆ ಬಂದರೆ ಸಾಕು, ಈ ರೀತಿಯಾದ ಅವಾಂತರಗಳು ಸಾಕಷ್ಟು ಸೃಷ್ಟಿಯಾಗ್ತವೆ. ಬನ್ನಿ, ಎಕ್ಸ್ಕ್ಯೂಸ್ ಮೀ, ಯಾವಾಗ ಈ ರೀತಿ ಆಗಿದ್ದು? ಯಾವಾಗ ಹೋಗ್ತಾ ಇದ್ರು? 10 ನಿಮಿಷ ಹಿಂದೆ ಆಗಿತ್ತು. ನೀರು ತುಂಬಿಕೊಂಡಿದ್ದು ಗೊತ್ತಿತ್ತಾ? ಗೊತ್ತಿತ್ತು, ಹೋಗೋಣ, ನಂಗೆ ಟೈಮ್ ಆಗಿತ್ತು ಅಂತ ಹೋಗೋಣ ಅಂತ ಹೋದೆ, ಸಿಕ್ಕಾಕೊಂತು ಗಾಡಿ. ಪ್ರತಿ ಸಲ ಮಳೆ ಬಂದಾಗ ಇಲ್ಲಿ ಹಿಂಗೆ ಆಗುತ್ತಾ? ನಂಗೆ ಗೊತ್ತಿಲ್ಲ ಸರ್, ನಾನು ಫಸ್ಟ್ ಟೈಮ್ ಈ ಕಡೆ ಬಂದಿದ್ದು. ಸಡನ್ ಆಗಿ ಅಲ್ಲಿ ಸ್ಟ್ರಕ್ ಆಗ್ಬಿಡ್ತಾ? ಎಸ್. ಆಮೇಲೆ ಯಾರು ಬಂದ್ರು ಸಹಾಯಕ್ಕೆ? ಪೀಪಲ್ ಅರೌಂಡ್, ಇಲ್ಲಿರೋರು ಬಂದ್ರು ಹೆಲ್ಪ್ ಮಾಡಕ್ಕೆ. ಸಪೋಸ್ ಅಲ್ಲಿ ಮಧ್ಯೆ ಸಿಗಾಕೊಂಡಿದ್ರೆ ಏನಾಗ್ತಿತ್ತು? ಯಾರು ಇಲ್ಲ ಅಂದಿದ್ರೆ ಹೊರಟೋಗ್ತಿದ್ದೆ, ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಅಲ್ಲ. ಐ ಹ್ಯಾಡ್ ಟು ಕಾಲ್ ಮೈ ಪ್ಯಾರೆಂಟ್ಸ್. ಇದು ಎಲ್ಲಿಂದ ಎಲ್ಲಿ ಕನೆಕ್ಟ್ ಆಗುತ್ತೆ? ಇದು ಓಲ್ಡ್ ಟೌನ್, ಜಕ್ಕೂರು ಓಲ್ಡ್ ಟೌನ್. ಯಾವಾಗಲೂ ಈ ರೋಡ್ ಓಲ್ಡ್ ಟೌನ್ಗೆ ಹೋಗ್ಬೇಕಂದ್ರೆ ಇದೇ ಮಾರ್ಗನ ಮೇನ್ ಅಲ್ಲ, ಆ ಕಡೆನೂ ಇದೆ, ಈ ಕಡೆ ಶಾರ್ಟ್ ಕಟ್ ಇದೆ. ಇದಿಷ್ಟು ಏನು ಯುವತಿ ಈ ಒಂದು ದ್ವಿಚಕ್ರ ವಾಹನದಲ್ಲಿ ಈ ಕಡೆಯಿಂದ ಓಲ್ಡ್ ಟೌನ್ ಕಡೆ ಯಲಹಂಕ ಓಲ್ಡ್ ಟೌನ್ಗೆ ಹೋಗೋಕ್ಕೆ ಪ್ರಯತ್ನ ಪಟ್ಟರು. ಆ ಒಂದು ಸಂದರ್ಭದಲ್ಲಿ ಇಲ್ಲಿ ದಿಢೀರ್ ಅಂತ ದ್ವಿಚಕ್ರ ವಾಹನ ಸ್ಟ್ರಕ್ ಆಗಿರುವಂಥದ್ದು. ಯುವಕರಿದ್ದಾರೆ. ಬ್ರದರ್, ಈ ಒಂದು ಮಳೆ ಬಂದ ಸಂದರ್ಭದಲ್ಲಿ ಇದೇ ರೀತಿಯಾಗಿ ನೀರು ತುಂಬಿಕೊಳ್ಳುತ್ತಾ? ಇದೇ ರೀತಿ ಸರ್, ಯಾವಾಗ ನಾನು ಹೇಳ್ತೀನಿ, ಯಾವಾಗ ಮಳೆ ಬಂದ್ರು ಹಿಂಗೇನೆ. ನಿಮ್ಗೆ ಓಡಾಡಕ್ಕೆ ಇದು ಬಿಟ್ಟರೆ ಆಲ್ಟರ್ನೇಟಿವ್ ಜಾಗ ಯಾವುದಿದೆ? ಅಲ್ಲ, ಆ ಕಡೆನೇ ಹೋಗ್ಬೇಕು ಸರ್, ಆ ಕಡೆನೇ ಬರಬೇಕು. ಆ ಕಡೆ ಆ ರೈಲ್ವೆ ಗೇಟ್ ಆಯ್ತಲ್ಲ, ಆ ಕಡೆ ಬರಬೇಕು. ಇಲ್ಲಾಂದ್ರೆ ಇನ್ನು ಡೈರೆಕ್ಟ್ ಹಾಕಿನ ಹತ್ರ ಇಲ್ಲೇ ಹೋಗ್ತಾರೆ, ನಡ್ಕೊಂಡು ಹೋಗಿದ್ದಾಳೆ. ಆ ಗಾಡಿ ಇಲ್ಲ ಅಂದ್ರೆ ಇಲ್ಲೇನೆ ಹೋಗ್ಬೇಕು. ಈ ಮೇಲ್ಸೇತುವೆ ಶುರು ಮಾಡಿ ಯಾವಾಗ ಆಯ್ತು? ಯಾಕೆ ಇನ್ನೂ ಕೆಲಸ ಆಗಿಲ್ಲ? ಮಾಡಿಲ್ಲ ಸರ್, 10 ವರ್ಷ ಮೇಲೆ ಆಯ್ತು, ಮಾಡಿಲ್ಲ. ನಿಮ್ಗೆ ಇದರಿಂದ ತುಂಬಾ ಸಮಸ್ಯೆ ಆಗ್ತಿದೆಯಾ? ಸಮಸ್ಯೆ ಸರ್. ಇದಿಷ್ಟು ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು. ಯಾಕಂದ್ರೆ ಸುಮಾರು 10 ವರ್ಷಗಳ ಹಿಂದೆ ಇಲ್ಲಿ BBMP ಕಾಮಗಾರಿಯನ್ನೇ ಶುರು ಮಾಡಿತ್ತು. ಈ ಒಂದು ಮೇಲ್ಸೇತುವೆ ಕಟ್ಟಬೇಕು ಅಂತ ಈ ಒಂದು ಬ್ರಿಡ್ಜ್ ನಿರ್ಮಾಣಕ್ಕೆ ಕೈ ಹಾಕಿತ್ತು. ಆದರೆ ಕೆಲವೊಂದು ಭೂ ಸ್ವಾಧೀನ ಪ್ರಕ್ರಿಯೆ ವಿಚಾರದಲ್ಲಿ ಅಲ್ಲೇ ಆ ಒಂದು ಕಾಮಗಾರಿ ಸ್ಥಗಿತಗೊಂಡಿದೆ. ಇದಕ್ಕೆ ಈಗಾಗಲೇ 16 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ, ಆಗಿದ್ರೂ ಕೂಡ ಕಾಮಗಾರಿ ಪೂರ್ಣಗೊಳಿಸಿಲ್ಲ. ಹೀಗಾಗಿ ಇಲ್ಲಿನ ಸ್ಥಳೀಯರಿಗೆ ಈ ಜಕ್ಕೂರು ಭಾಗದಿಂದ ಬರುವಂಥವರು ಯಲಹಂಕ ಓಲ್ಡ್ ಟೌನ್ ಕಡೆ ಪಾಸ್ ಆಗಬೇಕಂದ್ರೆ ಇದು ಕೂಡ ಪ್ರಮುಖ ರಸ್ತೆ ಆಗಿತ್ತು. ಇದೀಗ ನೀರು ತುಂಬಿಕೊಂಡಿರೋದ್ರಿಂದ ಅವರು ಕೂಡ ಆ ಭಾಗಕ್ಕೆ ಹೋಗೋದು ತುಂಬ ಕಷ್ಟಕರವಾಗ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.